ಹಲೋ ನಮಸ್ಕಾರ. ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತೀನಿ. ಗುಡ್ ಮಾರ್ನಿಂಗ್. ನನಗೆ ಗುಡ್ ಮಾರ್ನಿಂಗ್ ಆಗಿದೆ. ನಾನು 4 ಗಂಟೆಗೆ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತು ಶಿವರಾತ್ರಿ ಆಗಿರೋ ಕಾರಣ ನಾವು ಗುಡಿಗೆ ಹೋಗ್ತಾ ಇದ್ವಿ. ಅದಕ್ಕೆ 4 ಗಂಟೆಗೆ ಎದ್ದು ಸ್ನಾನ ಎಲ್ಲ ಮುಗಿಸ್ಕೊಂಡು ರೆಡಿ ಆಗಿದ್ದೀವಿ. ಸ್ವಲ್ಪ ಸ್ಲೋ ಮಾತಾಡ್ತೀನಿ, ಎಲ್ಲರೂ ಮಲಗಿದ್ದಾರೆ. ನಾವು ಎಲ್ಲರೂ ಇವಾಗ ರೆಡಿ ಆಗಿದ್ದೀವಿ. ಸಾತ್ವಿನೂ ರೆಡಿ ಆಗಿದ್ದಾರೆ. ನಾನು ತಲೆ ಮೇಲೆ ಸ್ನಾನ ಮಾಡಿದ್ದೆ, ಒಂದು ಸ್ವಲ್ಪ ಮಾಡಬೇಕು ಕಲ್ಲ. ಸಾತ್ವಿ ರೆಡಿ ಆಗಿದ್ದಾಳೆ, ನಾನು ರೆಡಿ ಆಗಿದ್ದೀನಿ. ಹಸ್ಬೆಂಡು ಸ್ನಾನ ಮಾಡ್ತಾ ಇದ್ದಾರೆ. ಕೆಲವರು ಬಂದಿದ್ದಾರೆ. ಟೈಮ್ ಇವಾಗ 5 ಗಂಟೆ ಆಗಿದೆ. ಬೇಗಡೆ ಎದ್ದು ಸ್ನಾನ ಎಲ್ಲ ಮಾಡ್ಕೊಂಡ್ವಿ. ಗುಡಿಗೆ ಹೋಗೋದಿದ್ದಲ್ಲ, ಅದಕ್ಕೆ ತುಂಬ ಲೇಟಾಗಿ ಹೋದರೆ ಫುಲ್ ರಶ್ ಆಗಿಬಿಡತ್ತೆ. ಹೋಗೋವಾಗ ಏನು ಅನ್ಸೋದಿಲ್ಲ, ಬರೋವಾಗ ತುಂಬ ಬಿಸಿಲಾಗತ್ತಲ್ಲ, ಬೇಡ ಅಂತ ಹೋಗಿ ಬೇಗ ಬಂದು ಮತ್ತೆ ಸತಿಯವರು ಊರಿಗೆ ಹೋಗೋರಿದ್ದಾರೆ. ನಾನು ಟ್ರಿಪ್ಪಿಗೆ ಹೋಗಿದ್ವಲ್ಲ ಮಂತ್ರಾಲಯಕ್ಕೆ, ಅಲ್ಲಿಂದ ಹೋಗಿ ಬಂದಮೇಲೆ ಮಮ್ಮಿ ಮನೆಯಲ್ಲಿ ಒಂದು 8 ದಿನ ರೆಸ್ಟ್ ಮಾಡಬೇಕು ಅಂತ ನಾನು ಇಲ್ಲೇ ಉಳ್ಕೊಂಡಿದ್ದೆ. ಇದು ವರ್ಷಕ್ಕೆ ಒಂದೇ ಸಲ ಓಪನ್ ಆಗೋದು, ಶಿವರಾತ್ರಿ ದಿನ ಅಷ್ಟೇ. ಕವಳ ಅಂತ ಅಂತಾರೆ, ಕವಳೇಶ್ವರ ವರ್ಷಕ್ಕೆ ಒಂದೇ ಸಲ ಓಪನ್ ಇದೆ ಶಿವರಾತ್ರಿಗೆ, ಮತ್ತು ಯಾವಾಗಲೂ ಓಪನ್ ಆಗೋದಿಲ್ಲ. ಇದರಿಂದ ತುಂಬ ದೂರ ಇದೆ. ಮೇಲ್ಗಡೆ ಬೆಟ್ಟ ಹತ್ತಿ ಹೋಗಿ ಶಿವಂದೇನೋ ಗುಡಿ ಇದೆ ಅಂತ. ನಾನು ಇನ್ನೂವರೆಗೂ ನೋಡಿಲ್ಲ, ನೋಡಬೇಕು. ಮದುವೆ ಆದಮೇಲೆ ಹೋಗಬೇಕು ಅಂತ ಇದ್ವಿ, ಹೋಗೋಕ್ಕಾಗೇ ಇರಲಿಲ್ಲ. ನಾವು ಯಾರೂ ನೋಡೇ ಇಲ್ಲ, ನಮ್ಮ ಅಕ್ಕ ತಂಗಿ ಯಾರು. ನಮ್ಮ ಮಮ್ಮಿಯವರು ಫಸ್ಟ್ ಮ್ಯಾರೇಜ್ ಆದಾಗ ನೋಡಿದ್ರಂತೆ, ಆಮೇಲೆ ಅವರು ಹೋಗಿಲ್ಲ, ನಾವು ಹೋಗಿರಲಿಲ್ಲ. ಮತ್ತು ಇವರು ಬಂದಿದ್ರಲ್ಲ, ಹೋಗಿ ಬರೋಣ ಅಂತ. ಇಯರ್ಲಿ ಯಾವಾಗೂ ಓಪನ್ ಇರೋದಿಲ್ಲ, ಶಿವರಾತ್ರಿ ದಿನ ಅಷ್ಟೇ ಓಪನ್ ಇರುತ್ತೆ. ಬಹಳ ದಿನದಿಂದ ನೋಡಬೇಕು ಅಂತ ಇದ್ವಿ. ಎಷ್ಟೋ ಜನ ಪುನಃ ಮುಂಬೈ ಅಲ್ಲಿಂದೆಲ್ಲ ಬಂದು ನೋಡ್ಕೊಂಡು ಹೋಗ್ತಾರೆ. ನಾವು ಇಲ್ಲೇ ಇದ್ದವರು ನಮಗೆ ನೋಡೋಕ್ಕಾಗೋದಿಲ್ಲ. ಅದಕ್ಕೆ ಇವತ್ತು ಶಿವರಾತ್ರಿ ಇದೆಲ್ಲ ಹೋಗಿ ಬರೋಣ ಅಂತ ಹೋಗ್ತಾ ಇದ್ದೀವಿ. ಬೇಗ ಎದ್ದು ಹೋದರೆ ಒಂದು ಸ್ವಲ್ಪ ತಂಪಿರುತ್ತೆ, ಮತ್ತು ಜಲ್ದಿ ಹೋಗಿ ಮುಟ್ಟಿ ದರ್ಶನ ಮಾಡ್ಕೊಂಡು ಬರ್ಬೋದು ಅಂತ. ತುಂಬ ಲೇಟಾದರೆ ಬಿಸಿಲು ಹೆಂಗೆ ಆಗ್ತೈತಿ, ನೀರಡಿಕೆ ಆಗುತ್ತೆ, ಸುಸ್ತಾಗುತ್ತಲ್ಲ. ಅದಕ್ಕೆ ಬೇಗ ಹೋಗಿ ಬರೋಣ ಅಂತ ಬೇಗನೆ ಎದ್ದು 4 ಗಂಟೆಗೆ ಎದ್ದು ಸಾತ್ಯದೆಲ್ಲ ಸ್ನಾನ ಮಾಡಿಕೊಂಡು ರೆಡಿ ಆಗಿದ್ದೀವಿ. ಇವಾಗ ಹೋಗಬೇಕು. ಇವಾಗ ಹೋಗೋಕೆ ರೆಡಿ ಆದ್ವಿ. ಫುಲ್ ಕತ್ಲೆ ಇದೆ ಇನ್ನು, ಅದಕ್ಕೆ ನಾನು ಸ್ಕಾರ್ಫ್ನ ಕಟ್ಕೊಂಡಿದ್ದೆ, ಯಾಕಂದರೆ ಫುಲ್ ತಂಪಾಗತ್ತಲ್ಲ. ತಲೆ ಮೇಲೆ ಒಂದು ಸ್ನಾನ ಮಾಡಿದ್ವಿ. ಆಮೇಲೆ ಪಪ್ಪ ಹೊರಗಡೆ ಬಂದು ನಿಂತ್ಕೊಂಡಿದ್ರು. ಪಪ್ಪ ಇವಾಗ ಅಂತಲ್ಲ, ಯಾವಾಗಿದ್ರು ಮಾರ್ಕೆಟಿಗಾಗಲಿ ಊರಿಗೆ ಹೋಗೋದಾಗಲಿ ಪಪ್ಪ ಬಂದು ಹೇಳ್ತಾರೆ, ಏನು ಮರ್ತಿದ್ರೆ ತಗೊಳ್ಳಿ, ಏನಾದರೂ ಬಿಟ್ಟಿದ್ರೆ ತಗೊಳ್ಳಿ ಅಂತ. ಇವಾಗ ಬಂದು ಇಲ್ಲಿ ರೀಚ್ ಆಗಿದ್ದೀವಿ, ಇನ್ನೂ ಹೋಗಿಲ್ಲ. ಥಂಡಿ ವಾಳಿತಲ್ಲ, ನಮ್ಮದೆಲ್ಲ ಉಪವಾಸ ಇದೆ. ನಿಖಿಲ್ ಅವ್ರು ಮತ್ತು ಸತಿಯವ್ರ ಹಸ್ಬೆಂಡ್ ಟೀ ಕುಡಿತೀನಿ ಅಂದರು, ಅದಕ್ಕೆ ಇಲ್ಲಿ ಟೀ ಕುಡಿದು ಇವಾಗ ಹೋಗ್ಬೇಕು ನಾವು. ಫುಲ್ ಕತ್ಲೆ ಇದೆ. ಅರ್ಧ ಜನ ಎಲ್ಲ ದರ್ಶನ ಮುಗಿಸ್ಕೊಂಡು ಬಂದಿದ್ದಾರೆ. ಇಲ್ಲಿ ನಿನ್ನೆನೆ ಬಂದು ಲೈನ್ ಹಚ್ಚಿಬಿಟ್ಟು ದರ್ಶನ ಮಾಡ್ಕೊಂಡು ಎಷ್ಟೋ ಜನ ರಿಟರ್ನ್ ಹೋಗ್ತಾ ಇದ್ದಾರೆ. ಸಿಕ್ಕಾಪಟ್ಟೆ ರಶ್ ಆಗುತ್ತೆ. ಅಲ್ಲಿಂದ ಬರುವಾಗ ಎಷ್ಟು ಕತ್ಲಿತ್ತಲ್ವ, ಅಲ್ಲಿಂದ ನಡೀತಾ ಬಂದ್ವಿ. ಎಷ್ಟು ಕಿಲೋಮೀಟ್ರ್ ಇದೆ ನನಗೂ ಅಷ್ಟೊಂದು ಮ್ಯಾಕ್ಸಿಮಮ್ ಗೊತ್ತಿಲ್ಲ, ಬಟ್ ತುಂಬ ನಡೆಯೋದಿದೆ. ನಡೆದು ಹೋಗಿ ಆಮೇಲೆ ದೇವ್ರ ದರ್ಶನ ಮಾಡ್ಕೊಂಡು ಬರಬೇಕು. ಅಲ್ಲಿಂದ ನಾವು ಬರುವಾಗ ಕತ್ಲೆ ಇತ್ತು, ಇಲ್ಲಿ ಫುಲ್ ಬೆಳಕಾಗಿದೆ. ನೀರಿಂದ ಹೋಟೆಲ್ ಗರಂ ಹಾಕೈ ತಗೋ. ಫುಲ್ ವಿಡಿಯೋ ಮಾಡಬೇಕು ಅಂತಾನೆ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದು, ಬಟ್ ಆಮೇಲೆ ಅಲ್ಲಿ ಹೋದ್ಮೇಲೆ ಗೊತ್ತಾಯಿತು ಫುಲ್ ಹೆವಿ ರಶ್ ಅಲ್ಲ. ಒಂದು ಕೈ ಅಳಗಾಡ್ಸೋಕ್ಕೂ ನಮಗೆ ಜಾಗ ಇರಲಿಲ್ಲ. ಮೊಬೈಲಲ್ಲಿ ತೆಗೆದು ವಿಡಿಯೋ ಮಾಡೋಣ ಅಂತ ಮಾಡಲೇ ಇಲ್ಲ. ಹಲೋ ನಮಸ್ಕಾರ. ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತೀನಿ. ಈ ವಿಡಿಯೋ ಶಿವರಾತ್ರಿ ದಿನದ್ದು ಪ್ಲಸ್ ಮತ್ತು ಇವತ್ತಿಂದು ಎರಡೂ ಕೂಡಿಸಿ ಒಂದೇ ದಿನ ವಿಡಿಯೋ ಮಾಡ್ತೀನಿ. ಯಾಕಂದರೆ ಶಿವರಾತ್ರಿ ದಿನ ನಾನು ವಿಡಿಯೋನ ಮಾಡಿದ್ದೆ, ಅದು ನಮ್ಮೂರಲ್ಲಿ ನಾನು ಹೋಗಿದ್ದೆಲ್ಲ. ಶಿವರಾತ್ರಿ ದಿನ ನಮ್ಮೂರಲ್ಲಿ ಕವಳ ಅಂತ ಇದೆ, ಅಲ್ಲಿ ಹೋಗಿದ್ವಿ. ಅದು ಇಯರ್ಲಿ ಒಂದೇ ಸಲ ಓಪನ್ ಆಗುತ್ತೆ, ಶಿವರಾತ್ರಿ ದಿನ ಅಷ್ಟೇ, ಮತ್ತು ಬೇರೆ ಯಾವ ಟೈಮಲ್ಲಿ ಓಪನ್ ಆಗಿರೋದಿಲ್ಲ. ನಾನು ಮಮ್ಮಿ ಮನೆಯಲ್ಲೇ ಇದ್ದೆ. ಸ್ವಾತಿಯವರು ಬಂದಿದ್ದರು ಅಂತ ಹೋಗಿ ಬರೋಣ, ನಾವು ಇನ್ನವರೆಗೂ ಹೋಗಿರಲಿಲ್ಲ ಅಂತ ಕವಳಗೆ ಹೋಗಬೇಕು ಅಂತ ಶಿವರಾತ್ರಿ ದಿನ ಅಲ್ಲೇ ಉಳ್ಕೊಂಡ್ವಿ. ಮತ್ತು ಸಿದ್ದಾರೂಢ ಮಠದ ಜಾತ್ರೆನೂ 5 ದಿನ ಇರುತ್ತೆ. ಆ ದಿನ ನಮಗೆ ಬರ್ಲಿಕ್ಕೆ ಆಗಲಿಲ್ಲ ಅಲ್ಲಿರೋ ಕಾರಣ, ಅದಕ್ಕೆ 5 ದಿನ ಇದೆಲ್ಲ. ಮತ್ತು ಸ್ಯಾಟರ್ಡೆ ಸಂಡೇ ಅಂತಂದರೆ ಮಕ್ಕಳಿಗೂ ಕರ್ಕೊಂಡು ಹೋಗ್ಬೋದು ಅಂತ ಇವತ್ತು ಬಂದಿದ್ದೀವಿ. ಶಿವರಾತ್ರಿ ದಿನದ ಬ್ಲಾಗು ಅರ್ಧ ಆಗಿದೆ, ಯಾಕಂದರೆ ಫುಲ್ ರಶ್ ಇರೋ ಕಾರಣ ವೀಡಿಯೋ ಮಾಡೋಕ್ಕೆ ಆಗಿಲ್ಲ. ಒಂದು ಸ್ವಲ್ಪನೇ ವೀಡಿಯೋ ಮಾಡಿದ್ದೀನಿ. ಅದ್ರ ಜೊತೆಗೆ ಇವತ್ತಿನ ವೀಡಿಯೋ ಕಂಟಿನ್ಯೂ ಮಾಡ್ತೀನಿ. ಸಿದ್ದಾರೂಢ ಮಠದಲ್ಲಿ ಜಾತ್ರೆಯಲ್ಲಿ ಏನೇನು ಮಾಡ್ತೀವಿ ಏನಿಲ್ಲ ವೀಡಿಯೋನ ನೋಡಿ. ಇವಾಗ ಬೇಸಿಗೆ ಅಲ್ವಾ, ಎಲ್ಲ ಊರಲ್ಲಿ ಎಲ್ಲ ಹಳ್ಳಿಗಳಲ್ಲಿ ಗ್ರಾಮ ದೇವತೆ ಜಾತ್ರೆ ನಡೀತಾ ಇದೆ. ಬಸ್ ಅಂತೂ ಫುಲ್ ರಶ್. ನಾವಂತೂ ಬಸ್ಸಿಗೆ ಬರೋದಿಲ್ಲ, ಆದರೂ ರಸ್ತೆ ಬಸ್ ಸ್ಟ್ಯಾಂಡ್ ಫುಲ್ ರಶ್ ಆಗಿಟ್ಟಿರುತ್ತೆ. ಮಕ್ಕಳು ಟ್ಯೂಷನ್ಗೆ ಹೋಗಿದ್ರಲ್ಲ, ಅವರು ಬಂದರು, ಅವರು ರೆಡಿ ಆಗ್ತಾ ಇದ್ದಾರೆ. ನಾವಂತೂ ಆಲ್ರೆಡಿ ರೆಡಿ ಆಗಿದ್ದೀವಿ. ಟೈಮ್ ಇವಾಗ 6 ಗಂಟೆ ಆಗಿದೆ. ಹೋಗಿ ದೇವರಿಗೆ ಹಣ್ಣುಕಾಯಿ ಮಾಡಿಸ್ಕೊಂಡು ಮಕ್ಕಳಿಗೆ ಏನಾದ್ರು ತಿನ್ನಿಸ್ಕೊಂಡು ಆಟಾಡ್ಸ್ಕೊಂಡು ಬರಬೇಕು ಅಂತ ಇದೆ. ಸ್ಕಿಪ್ ಮಾಡಬೇಡಿ, ಫುಲ್ ಕೊನೆವರೆಗೂ ನೋಡಿ ಅಂತ ಹೇಳ್ತೀನಿ. ಪ್ಲೀಸ್ ಎಲ್ಲರೂ ನನ್ನ ವೀಡಿಯೋನ ಮರಿದೇನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಟೈಮ್ ಇವಾಗ 5:30 ಆಗೋಯ್ತು. 6 ಗಂಟೆಗೆ ನಾವೆಲ್ಲರೂ ರೆಡಿ ಆಗ್ತಾ ಇದ್ದೀವಿ. ಸಿದ್ದಾರೂಢ ಮಠದ ಜಾತ್ರೆಗೆ ಹೋಗಬೇಕು ಅಂತ. ಅಮ್ಮವರು ಟ್ಯೂಷನ್ ಹೋಗಿದ್ದಾರೆ. ಅವ್ರು ಬಂದಮೇಲೆ
ರೆಡಿಯಾಗಿ ಹೋಗಬೇಕು. ನಾ ರೆಡಿಯಾಗಿದ್ದೀನಿ, ದೀದಿ ರೆಡಿ ಆಗ್ತಾ ಇದ್ದಾಳೆ, ಸ್ವಾತಿನೂ ರೆಡಿಯಾಗಿ ಬರಬೇಕಿನ್ನು. ಇವರು ಇಬ್ಬರು ಟ್ಯೂಷನಿಂದ ಬಂದು ಫ್ರೆಶ್ ಅಪ್ ಆಗಿ ಇವಾಗ ರೆಡಿ ಆಗ್ತಾಯಿದ್ರು. ಅವಳಿಗೆ ಜಂಪ್ ಸೂಟ್ ಹಾಕ್ತಾ ಇದ್ಲಲ್ಲ, ಅವಳಿಗೆ ಬೇಡ ಅನ್ನಿಸ್ತಾ ಇತ್ತು, ಅದಕ್ಕೆ ನಾನೇ ಹಾಕಿದೆ ಅದನ್ನು. ಇವರು ಟ್ಯೂಷನಿಂದ ಬಂದರು ನೋಡ್ರಿ. ಚಿಂಟು ರೆಡಿ ಆಗ್ತಾ ಇದ್ದಾನೆ, ಟಿ ಶರ್ಟ್ ಮತ್ತು ಇದು ನಮ್ಮ ಗೋಡು ಅವಾಗಲೇ ರೆಡಿಯಾಗಿ ಬಂದಿದ್ದಾನೆ. ಅವರು ಸಾತಿ ಅವ್ರು ಅಂದರೆ ಬರೋದು ಲೇಟ್ ಆಗುತ್ತಲ್ಲ, ಜಾತ್ರೆ ಮುಗಿಸಿ ಮಕ್ಕಳಿಗೆಲ್ಲ ತೊಗೊಂಡು ಮತ್ತು ಅವ್ರ ಹಸ್ಬೆಂಡಿಗೆ ಊಟ ಬೇಕು, ಅದಕ್ಕೆ ಅವಳು ಅಡುಗೆ ಮಾಡ್ತಾ ಇದ್ದಾಳೆ. ಅಡುಗೆ ಮಾಡಿ ಬರ್ತೀನಿ ಅಂತ ನಾವೆಲ್ಲ ರೆಡಿಯಾಗಿದ್ದೀವಿ. ಮಮ್ಮಿನೂ ಊರಿಂದ ಬರ್ತೀರ ಅಂದಿದ್ದಾರೆ. ನಾವು ಅಲ್ಲಿ ಹೋದ್ಮೇಲೆ ನೋಡಬೇಕು, ಮಮ್ಮಿ ಬಂದರೆ ಮಮ್ಮಿನ ಕೆಲವರು ಕರ್ಕೊಂಡ್ಬಂದು ಜಾಯಿನ್ ಮಾಡ್ಕೊಳ್ತೀವಿ ಅಲ್ಲಿಂದ. ಬಂದು ಮುಟ್ಟಿದ್ವಿ ನಾವು. ಫುಲ್ ಹೆವಿ ರಶ್ ಇರೋ ಕಾರಣ ಪಾರ್ಕಿಂಗ್ಗೆ ಜಾಗನೇ ಇರಲಿಲ್ಲ. ಎಂಟ್ರೆನ್ಸ್ ಇದು, ಬನ್ನಿ ಒಳಗಡೆ ಹೋಗೋಣ. ಇವಾಗ ನಾವು ಬಂದ್ವಿ, ನಾನು ಸ್ವಾತಿ ಮತ್ತು ಗೋಲು ನಾವೆಲ್ಲ ಒಂದು ಬೈಕ್ ಮೇಲೆ ಬಂದಿದ್ವಿ. ದಿದಿಯವ್ರು ಬರ್ತಾ ಇದ್ದಾರೆ. ಗೋಲು ಹಾಯ್ ಮಾಡ, ಹಾಯ್ ಮಾಡ. ಮಧ್ಯಾಹ್ನ ಮಲಗಿಲ್ಲ, ಅವ್ನು ಇವಾಗ ನಿದ್ದೆ ಬರ್ತಾ ಇದ್ದ ಅವ್ನು ಗಾಡಿ ಮೇಲೆ ಎಫ್ ಹೊಡೆದು ಕರ್ಕೊಂಡ್ಬಂದಿದ್ದೀವಿ. ಇವಾಗ ನಾವು ನಿಂತ್ಕೊಂಡಿವಿ, ಗಾಡಿ ಒಳಗಡೆ ಪಾರ್ಕ್ ಮಾಡಿದ್ರೆ ಆಮೇಲೆ ತೆಗಿಯೋಕ್ಕಾಗಂಗಿಲ್ಲಲ್ಲ, ಅದಕ್ಕೆ ಲಾಸ್ಟಿಗೆ ಇಟ್ಟಿದ್ದೀವಿ. ದಿದಿಯವ್ರು ಬರಬೇಕು, ಅದಕ್ಕೆ ವೇಟ್ ಮಾಡ್ತಾ ಇದ್ವಿ. ಆವಾಗ ಇಳಿದಿದ್ರಲ್ಲ ಅವ್ರು, ಅಲ್ಲೇ ಇಳಿದಿದ್ರಲ್ಲ, ನಾವು ಹಿಂಗೆ ಒಳಗೆ ಬಂದ್ವಿ, ಅವ್ರ ಬಾಂಬು ಹಚ್ಚಿತ್ತಲ್ಲ ಅಲ್ಲೇ ಇಳಿದಿದ್ರು ಅವ್ರು. ಅಳ್ತಾ ಇದ್ದಾನೆ ಅವನು, ಅದಕ್ಕೆ ಇದ್ರಲ್ಲಿ ಕುಂದಿಸಿದ್ದೀವಿ ಗಾಡಿಯಲ್ಲಿ. ನಡೀತಾ ಹೋಗ್ಬೇಕಲ್ಲ ಗುಡಿವರೆಗೂ, ಫುಲ್ ರಶ್ ಇದೆ ಅದಕ್ಕೆ. ಜಾತ್ರೆಯಲ್ಲಿ ಫುಲ್ ರಶ್ ಇದೆ, ಸಾಟರ್ಡೆ ಸಂಡೇ ಆಗಿರೋ ಕಾರಣ. ಇವಾಗ ಬಂದಿದ್ದೀವಿ, ದಿದಿ ಮತ್ತು ಅಮ್ಮವರೆಲ್ಲ ಬಂದಿದ್ದಾರೆ. ಇವಾಗ ಒಳಗಡೆ ಹೋಗ್ತೀವಿ. ಇವಾಗ ಮಠದ ಹತ್ರ ಬಂದ್ವಿ ನಾವು. ಲೈಟಿಂಗ್ಸ್ ಕಾಣ್ತಾ ಇರ್ಬೋದು ನಿಮಗೆ, ಎಷ್ಟು ಚೆನ್ನಾಗಿ ರೆಡಿನ ಮಾಡಿರ್ತಾರೆ. ಪ್ರತಿ ವರ್ಷವೂ ಇದೇ ಥರ ಇರುತ್ತೆ ಇಲ್ಲಿ. ಮತ್ತು ಮುಂದ್ಗಡೆ ಪೆಂಡಾಲದು ಎಲ್ಲ ಹಾಕಿ ಪ್ರವಚನ ಮತ್ತು ಸಿಂಗಿಂಗ್ ಏನೋ ಅವ್ರ ಪ್ರೋಗ್ರಾಮ್ಸ್ ಎಲ್ಲ ಇಟ್ಟಿರ್ತಾರೆ. ಬನ್ನಿ ಜಾತ್ರೆನ ನೋಡ್ಕೊಂಡು ಬರೋಣ. ಫುಲ್ ರಶ್ ಇದೆ, ನನ್ನ ಸೌಂಡ್ ನಿಮಗೆ ಗೊತ್ತಿಲ್ಲ. ಇವಾಗ ಟಿಕೆಟ್ ತಗೋಬೇಕು, ಅಡ್ಡಾಡೋಕ್ಕಂತ ಬಂದಿದ್ವಿ. ಸಾಟರ್ಡೆ ಸಂಡೇ ಇದೆಲ್ಲ, ಫುಲ್ ಮಕ್ಕಳು ಪೇರೆಂಟ್ಸ್ ಎಲ್ಲ ಇವಾಗ ಬಂದಿದ್ದಾರೆ. ಇವಾಗ ಇದು ಬ್ರೆಡ್ ಸಾಟರ್ಡೆ ಕುತ್ಕೊಂಡಿದ್ದೀವಿ. ಬಂದು ಅಂತರಲ್ಲೇ ವಿದ್ಯೆಯವರು ಸ್ವಾತಿ ಮತ್ತು ಗೋಡು ಅವರೆಲ್ಲ ಕುತ್ಕೊಂಡಿದ್ದಾರೆ. ಮೊದಲು ಭಾಳ ಆಟ ಆಡ್ತಿದ್ದೀವಿ, ಇವಾಗ ಅಷ್ಟೊಂದು ಇದಿಲ್ಲ, ಇಂಟ್ರೆಸ್ಟ್ ಇಲ್ಲ. ಆದರೂ ಇಂಟ್ರೆಸ್ಟ್ ಇದೆ, ಜಾತ್ರೆ ಅಲ್ಲ, ತುಂಬ ಆಟ ಆಡ್ಸಂಗಿಲ್ಲ. ಯಾರೋಣಿಗಿಲ್ಲ ಅವರೆಲ್ಲ ಮಕ್ಕಳು ಹಿಂಗಡೆ ಸ್ಟಾರ್ಟ್ ಆಯ್ತು ಇವಾಗ. ಇವಾಗ ಮತ್ತೆ ಫುಲ್ ರಶ್ ಆಯಿತು. ಹಂಗೆ ಟೈಮ್ ಆಗತ್ತೆ, ಹಂಗೆ ಫುಲ್ ರಶ್ ನೋಡಿ ಜನ. ನಾವೆಲ್ಲರೂ ಆಟ ಆಡಿ ನಿಂತ್ಕೊಂಡಿದ್ದೀವಿ. ಮಮ್ಮಿ ಬಂದಿದ್ದಾರಂತೆ, ಕರೆಕ್ಟ್ ಹೋಗ್ತಾರೆ ಇವಾಗ. ಇಲ್ಲೇ ಮಮ್ಮಿ ಕರ್ಕೊಂಡು ಬರೋ ಅಷ್ಟೊತ್ತಿಗೆ ಸಾತಿ ಪೊಟ್ಯಾಟೊ ಟ್ವಿಸ್ಟರ್ ತೊಗೊಂಡ್ಬಿಟ್ಟಿದ್ದಾಳೆ. ತಿಂತಾ ಇದ್ದೀವಿ ಇವಾಗ ನಿಂತ್ಕೊಂಡು. ಮಮ್ಮಿ ಬರಬೇಕಲ್ಲ, ನಿಖಿಲ್ ಅವ್ರು ಕರೆ ಹೋಗಿದ್ದಾರೆ. ಗೋಲು ಮತ್ತು ಆಡ್ತಾನಲ್ಲ ಅದಕ್ಕೆ. ಆಮೇಲೆ ಮಮ್ಮಿನೂ ಬಂದು ಇವರು ನೆಕ್ಸ್ಟ್ ಇದು ಆಟ ಆಡೋಕ್ಕೆ ಅಂತ ಹೋಗಿದ್ರು. ನಾನು ಹೋಗಿರಲಿಲ್ಲ, ಒಂದು ಸ್ವಲ್ಪ ನನಗೆ ಯಾಕೋ ಬೇಡ ಅನ್ನಿಸ್ತಾಯಿತ್ತು. ಗೋಲುನು ಇದ್ನಲ್ಲ ಅವನಿಗೆ ತೊಗೊಂಡು ನಾನು ಕೆಳಗಡೆ ನಿಂತ್ಕೊಂಡಿದ್ದೆ. ಮಮ್ಮಿ ದೀದಿ ಅವರು ನಿಖಿಲ್ ಅವರೆಲ್ಲ ಈ ಆಟ ಆಡೋಕ್ಕಂತ ಹೋಗಿದ್ರು. ನಾನು ಸ್ವಲ್ಪ ನಿಂತ್ಕೊಂಡು ವಿಡಿಯೋ ಮಾಡಬೇಕು ಅಂತ ಇದ್ದೆ. ಅದನ್ನು ಅಷ್ಟೊಂದು ಕ್ಲಿಯರಾಗಿ ಕಾಣ್ತಾ ಇರಲಿಲ್ಲ, ಯಾಕಂದರೆ ಅದು ಮೇಲೆ ಹೋಗ್ತಾ ಇತ್ತು. ಅವ್ರು ಎಲ್ಲಿದ್ರೇನೋ ಗೊತ್ತಾಗಲಿಲ್ಲ. ಒಂದು ಸ್ವಲ್ಪ ಕಾಣ್ತಾ ಇರ್ಬೋದು ನಿಮಗೆ. ನಿಖಿಲ್ ಅವರು ಸ್ಕೈ ಬ್ಲೂ ಕಲರ್ ಟಿ ಶರ್ಟ್ ಹಾಕಿದ್ದಾರೆ ನೋಡಿ, ಕಾಣ್ತಿರ್ಬೋದು. ಇದೆಲ್ಲ ನನಗೆ ಅಂದರೆ ಫಸ್ಟು ಒಂದು ಸಲ ಆಟ ಆಡಿದ್ದೀನಿ, ಎಕ್ಸ್ಪೀರಿಯೆನ್ಸ್ ತುಂಬ ಕೆಟ್ಟದಾಗಿದೆ. ಅದಕ್ಕೆ ಬೇಡ ಅಂತ ನಾನು ಆಟ ಆಡಲಿಲ್ಲ. ನಾ ಆಟ ಆಡೋಕೆ ಹೋಗಿಲ್ಲ, ಇವರು ಮಮ್ಮಿ ಮತ್ತು ನಿಖಿಲ್ ದಿದ್ಯವರೆಲ್ಲ ಆಟ ಆಡೋಕೆ ಹೋಗಿದ್ದಾರೆ. ನಾ ಇಲ್ಲೇ ಗೋಲು ತೊಗೊಂಡು ನಿಂತ್ಕೊಂಡಿದ್ದೀನಿ. ಇವರೆಲ್ಲರೂ ಆಟ ಮುಗಿಸಿ ಬಂದರು. ಯಾಕಂದರೆ ತಿಂದು ಹೋದ್ಮೇಲೆ ಆಟ ಆಡೋಕ್ಕಾಗೋದಿಲ್ಲ ಅಲ್ಲ, ಅದಕ್ಕೆ ಆಟ ಆಡಿ ಎಲ್ಲ ಬಂದರು. ಇವಾಗ ಏನಾದರೂ ತಿನ್ಕೊಂಡು ಹೋಗೋಣ ಅಂತ ಸ್ವೀಟ್ ಕಾರ್ನ್ ಮತ್ತು ಪೊಟ್ಯಾಟೊ ಟ್ವಿಸ್ಟರು ಮತ್ತು ಏನೋ ತೊಗೊಂಡಿದ್ವಿ ನಾವು. ಇವಾಗ ಅಷ್ಟೊಂದು ನೆನಪಿಲ್ಲ ನನಗೆ.
ಅದ್ರ ಜೊತೆಗೆ ಧಾಬೇಲಿ ತಿಂದಿದ್ವಿ. ಎಲ್ಲ ತಿನ್ಕೊಂಡು ಟೈಮು ಆಗಿತ್ತು 10:30 ಏನೋ ಆಗಿತ್ತಿರ್ಬೋದು ನಾವು ಲಾಸ್ಟ್ ಮನೆಗೆ ಹೋಗುವಾಗ. ಬಟ್ ನಾವು ಮನೆಗೆ ಹೋಗುವಾಗ ಎಷ್ಟು ಜನ ಮತ್ತೆ ಬರ್ತಾಯಿದ್ರು, ಊಟ ಗೀಟ ಎಲ್ಲ ಮುಗಿಸ್ಕೊಂಡು ಬರ್ತಾಯಿದ್ರೇನು. ಸರಿ, ಜಾತ್ರೆಯಲ್ಲಿ ಇದನ್ನೆಲ್ಲ ತೊಗೊಂಡಿದ್ವಿ. ನಮ್ಮ ಗೊಲು ಇವಾಗಲೇ ಬಿಡ್ತಾ ಇಲ್ಲ. ಇವಾಗ ಗೊಲುಗಿದೆ ಎನಿಮಲ್ಸ್ ಇದೆ. ಅಮ್ಮಗ ಬಾರ್ಬಿ ಹೌಸ್ ಅಂತ ಆ ಚಿಂಟುಂದು ಒಳಗಿದೆ ಏನೋ ಬಾಲ್ ತೊಗೊಂಡಿದ್ದಾರೆ. ಇವರೆಲ್ಲ ಫ್ರೈಡ್ ರೈಸ್ ತಿಂತೀರಂತ ಇದ್ರು, ಅದಕ್ಕೆ ತಿಂತಾ ಇದ್ದಾರೆ. ಇವನು ಒಟ್ಟಿಗೆ ಬಿಡಂಗಿಲ್ಲ ಇದನ್ನು ಹರಿಯೋ ಮಠ. ಹಾಂ, ಏನದೆ ಟೈಗರ್ ಹಾಂ. ಆಯ್ತು, ಇವಾಗ ಜಾತ್ರೆ ಮುಗಿಸಿ ಮನೆಗೆ ಹೋಗ್ತಾ ಇದ್ದೀವಿ. ಟೈಮು 11 ಗಂಟೆ ಆಯಿತು. ಮಮ್ಮಿ ಮತ್ತು ಸಾಥಿ ಹಿಂದ್ಗಡೆಯಿಂದ ಬರ್ತಾ ಇದ್ದಾರೆ, ನಾವು ಹೋಗ್ತಾ ಇದ್ದೀವಿ. ಇನ್ನೂ ಫುಲ್ ರಶ್ ಐತಿ ಜನ. ಇವಾಗ ಸ್ಯಾಟರ್ಡೆ ಅಲ್ಲ, ನಮಗೂ ಸ್ಕೂಲೆಲ್ಲ ಹಾಲಿಡೇನೇ ಇರುತ್ತೆ. ಸ್ಯಾಟರ್ಡೇನೇ ಫುಲ್ ರಶ್ ಆಗೋದು. ಇವಾಗ ಮನೆಗೆ ಬಂದ್ವಿ ಜಾತ್ರೆ ಎಲ್ಲ ಮುಗಿಸ್ಕೊಂಡು. ಟೈಮ್ 11:20 ಆಗೈತಿ. ಇವಾಗ ಡ್ರೆಸ್ಸಿಂಗ್ ಮಾಡಿ ಫ್ರೆಶ್ ಅಪ್ ಆಗಿ ಮನೆಗೆ ಹೋಗ್ಬೇಕು. ಊಟ ಅಂತೂ ಯಾರು ಮಾಡೋಂಗಿಲ್ಲ. ಇದೊಂದು ಬಾರ್ಬಿ ಹೌಸ್ ಅಮ್ಮಗೆ ತೊಗೊಂಡ್ಬಂದಿತ್ತು. ನಮ್ಮ ಚಿಂತದೇನು ತೋರಿಸೋಕ್ಕಾಗಲ್ಲ ನಿಮಗೆ. ಯಾವಾಗಿದ್ರು ಪದೇ ಪದೇ ಬಾಲ್ ಅಂದ್ಬಿಟ್ಟು ಗಣ್ಣು ಅದೆರಡೇ ಒಂದು ಅದ್ಬಿಟ್ಟು ಏನು ತೊಗೊಳಂಗಿಲ್ಲ. ಡ್ರೆಸ್ ಎಲ್ಲ ಚೇಂಜ್ ಮಾಡಿ ಫ್ರೆಶ್ ಅಪ್ ಆಗ್ತೀನಿ. ಫ್ರೆಶ್ ಅಪ್ ಆದರೆ ಏನೋ ರಿಲ್ಯಾಕ್ಸ್ ಆರಾಮಾದಂಗೆ ಅನಿಸ್ತತೆ. ಮಲಗಿ ಬಿಡೋದು ಮತ್ತೇನಿಲ್ಲ. ಇವಾಗ ಬಂದು ಡ್ರೆಸ್ ಎಲ್ಲ ಚೇಂಜ್ ಮಾಡ್ಕೊಂಡ್ವಿ. ಎಲ್ಲರೂ ಚೇಂಜ್ ಮಾಡೋದಿರಿ. ಸ್ವಾತಿಯವ್ರ ಮನೆಗೆ ಹೋಗಬೇಕು. ಇಲ್ಲ ಹತ್ತಿರ ಅಂದರೆ ಹತ್ರನೇ ಇಲ್ಲ, ಒಂದು ಸ್ವಲ್ಪ ದೂರ ಇದೆ. ಬಾಯ್ ಹೋಗ್ಬೋದು. ಅದಕ್ಕೆ ವಾಕಿಂಗ್ ಮಾಡ್ತಾ ಹೋಗಿ ಬಂದರೆ ಆಯಿತು ಅಂತ. ಇವತ್ತೇ ನನ್ನ ವೀಡಿಯೋ ಆ್ಯಡ್ ಮಾಡೋ ಸಮಯ. ನನ್ನ ವೀಡಿಯೋ ಇಷ್ಟ ಆದಲ್ಲಿ ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ, ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನಮ್ಮ ಆಗಿರೋ ಸಣ್ಣ ನೋಟಿಫಿಕೇಷನ್ ಬೆಳೆಸಿ ಅಂತ ಹೇಳ್ತೀನಿ. ಬೆಲ್ಲೈಕನ್ ಕ್ಲಿಕ್ ಮಾಡೋದ್ರಿಂದ ನಾ ಮಾಡೋ ಎಲ್ಲ ವೀಡಿಯೋಸ್ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಪ್ಲೀಸ್ ಎಲ್ಲರೂ ಮರಿದೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ. ಇಷ್ಟೊತ್ತಿನವರೆಗೆ ನಾನು ವೀಡಿಯೋ ನೋಡೋದಕ್ಕೆ ಥ್ಯಾಂಕ್ ಯು. ಮತ್ತು ಇದೇ ರೀತಿ ನಾಳೆ ಹೊಸ ವೀಡಿಯೋದೊಂದಿಗೆ ಸಿಗೋಣ. ಟೇಕ್ ಕೇರ್, ಬಾಯ್ ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.